ಹಲೋ ಫ್ರೆಂಡ್ಸ್, ಸುಸ್ವಾಗತ. ಇವತ್ತು ಏರ್ ಪ್ಯಾಡ್ ಪೌಚ್ ಮಾಡೋದನ್ನು ಕಲಿಯೋಣ. ಅದಕ್ಕೆ ಒಂದು ನಾಟ್ ಹಾಕ್ಕೊಂಡು 12 ಚೈನ್ ಹಾಕ್ಕೊಳ್ಳೋಣ. 12 ಹಾಕ್ಕೊಳ್ಳೋಣ. ನಾನು 2 ದಾರ ತೊಗೊಂಡಿದ್ದೀನಿ. ನೀವೇನು ತೊಗೊಳೋದು ಬೇಕಾಗಿಲ್ಲ. ನಾನು ಸ್ವಲ್ಪ ತಳ್ಳಗಿತ್ತು ಅಂತ 2 ತೊಗೊಂಡಿದ್ದೀನಿ. ಇಲ್ಲಿ 1 2 3 4 4ನೇ ಚೈನ್ಗೆ ಒಂದು ಡಬಲ್ ಕ್ರೋಶಾ, ಸೇಮ್ ಚೈನ್ಗೆ 2 ಡಬಲ್ ಕ್ರೋಶಾ, ಸೇಮ್ ಚೈನ್ಗೆ 3 ಡಬಲ್ ಕ್ರೋಶಾ, ಸೇಮ್ ಚೈನ್ಗೆ 4 ಡಬಲ್ ಕ್ರೋಶಾ. ನೋಡಿ, 1 2 3 4 5 ಈ ಥರ 5 ಆಗುತ್ತೆ. ಫಸ್ಟ್ ಹಾಕಿರೋ ಚೈನ್ನು ಹಿಡಿದ್ಬಿಟ್ಟು 5 ಆಗುತ್ತೆ. ಸೊ ಒಂದೇ ಪ್ಲೇಸಲ್ಲಿ 5 ಹಾಕ್ಕೊಂಡು ನೆಕ್ಸ್ಟ್ ಚೈನ್ನಿಂದ ಒಂದೊಂದು ಡಬಲ್ ಕ್ರೋಶಾ ಹಾಕ್ತಾ ಹೋಗೋಣ. ಒಂದು ಚೈನಲ್ಲಿ 1 ಡಬಲ್ ಕ್ರೋಶಾ. ಸೊ ನೆಕ್ಸ್ಟ್ ಚೈನಲ್ಲಿ 1 ಡಬಲ್ ಕ್ರೋಶಾ. ಈ ಥರ ಇಲ್ಲಿವರೆಗೂ ಹಾಕ್ಕೊಳ್ಳೋಣ. ಸೊ ಇಲ್ಲಿವರೆಗೂ ಹಾಕ್ಕೊಂಡಿದ್ದೀನಿ. ಲಾಸ್ಟ್ ಚೈನಲ್ಲಿ ಮತ್ತೆ 5 ಡಬಲ್ ಕ್ರೋಶಾಗಳನ್ನ ಹಾಕ್ಕೋಬೇಕು. 1 2 3 4, ಇದು ಲಾಸ್ಟ್ 5. ಲಾಸ್ಟಲ್ಲಿ ಮತ್ತು ಫಸ್ಟಲ್ಲಿ ಒಂದೇ ಪ್ಲೇಸಲ್ಲಿ 5 ಡಬಲ್ ಕ್ರೋಶಾಗಳನ್ನ ಹಾಕೋಬೇಕು. ನೆಕ್ಸ್ಟು ಸೇಮ್ ಮತ್ತು ಒಂದೊಂದು ಚೈನಲ್ಲಿ ಒಂದೊಂದು ಡಬಲ್ ಕ್ರೋಶಾ ಹಾಕ್ಕೊಳ್ಳೋಣ ಎಂಡ್ವರೆಗೂ. ಸೊ ಇಲ್ಲಿ ಚೈನ್ ಹಾಕಿರ್ತೀವಿ. ಸೊ ಆ ಪ್ಲೇಸಲ್ಲಿ ಲಾಸ್ಟ್ ಚೈನಲ್ಲಿ ನಾವು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡು ಕ್ಲೋಸ್ ಮಾಡ್ಕೋಬೇಕು. ನೀವು ಅಲ್ಲೂ ಡಬಲ್ ಕ್ರೋಶಾ ಹಾಕ್ತಾ ಹೋದರೆ ಲೈನ್ ಕರೆಕ್ಟಾಗಿ ಬರೋಲ್ಲ, ಮೇಲೆ ಕೆಳಗೆ ಆಗುತ್ತೆ. ಸೊ ನೋಡಿಕೊಂಡು ಇಲ್ಲಿ ಜಾಯಿನ್ ಮಾಡ್ಕೊಳ್ಳಿ. ಮತ್ತು 2 ಚೈನು ಸ್ಟಾರ್ಟ್ ಮಾಡೋವಾಗ ಮಾತ್ರ 2 ಚೈನ್ ಹಾಕ್ಕೊಂಡು ಪ್ರತಿಯೊಂದು ಚೈನಲ್ಲೂ ಡಬಲ್ ಕ್ರೋಶಾಗಳನ್ನ ಹಾಕ್ಕೊಳ್ಳಿ. ಈ ಥರ ನಾವು 5 ಲೈನ್ನ ಹಾಕ್ಕೊಳ್ಳೋಣ. ಪ್ರತಿಯೊಂದು ಚೈನಲ್ಲೂ ಒಂದೊಂದು ಡಬಲ್ ಕ್ರೋಶಾ ಹಾಕ್ಕೊಂಡು 5 ಲೈನ್ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾನು 5 ಲೈನ್ ಹಾಕ್ಕೊಂಡಿದ್ದೀನಿ. ಇಲ್ಲಿ 2 ಚೈನ್ ಹಾಕ್ಕೊಂಡು 6ನೇ ಲೈನ್ಗೆ ನೋಡ್ಕೊಳ್ಳಿ. ಒಂದು ಚೈನಲ್ಲಿ 1 ಡಬಲ್ ಕ್ರೋಶಾ, 2 ಡಬಲ್ ಕ್ರೋಶಾ, 3 ಡಬಲ್ ಕ್ರೋಶಾ. ಈ ಥರ ಇಲ್ಲಿ ಹಾಫ್ ರೌಂಡ್ ಹಾಕ್ಕೊಳ್ಳೋಣ. ಸಾರಿ, ಇದು 5ನೇ ಲೈನು. ಸೊ ಫುಲ್ ಹಾಕ್ಕೊಂಡಿದ್ದೀವಿ. ಫುಲ್ ಹಾಕ್ಕೊಂಡು ಕಂಪ್ಲೀಟ್ ಮಾಡಿಕೊಂಡು ಇವಾಗ 6ನೇ ಲೈನು. ಒಂದು 2 3 4 5. ಸೊ ಈಗ 5 ಲೈನ್ ಮುಗೀತು. ಇದು 6ನೇ ಲೈನು. ಇಲ್ಲಿ 2 ಚೈನ್ ಹಾಕ್ಕೊಂಡು ಒಂದು ಡಬಲ್ ಕ್ರೋಶಾ ಹಾಕ್ಕೊಂಡು
ಈ ಥರ ಸೆಂಟ್ರಿಗೆ ಬರೋವರೆಗೂ 1 2 3 4 5 6 7 ಡಬಲ್ ಕ್ರೋಶಗಳನ್ನ ಹಾಕ್ಕೊಳ್ಳಿ. 7 ಹಾಕ್ಕೊಂಡು ಸೆಂಟ್ರಿಗೆ ಬಂದಮೇಲೆ ಒಂದು ಚೈನ್ ಹಾಕ್ಕೊಂಡು ಒಂದು ಚೈನ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನಿಗೆ ಹಾಕ್ಕೊಂಡು ಒಂದು ಡಬಲ್ ಕ್ರೋಶನ ಅಲ್ಲಿ ಹಾಕ್ಕೊಳ್ಳಿ. ಸೊ ಹಂಗೆ ಹಾಕಿದಾಗ ಇಲ್ಲಿ ಒಂದು ಚಿಕ್ಕದಾಗಿ ಗ್ಯಾಪ್ ಆಗುತ್ತೆ. ಇಲ್ಲಿ ನೋಡಿ. ಸೊ ನೆಕ್ಸ್ಟ್ ಮತ್ತೆ ಸೆಂಟರ್ಗೆ ಬರೋವರೆಗೂ ಒಂದು 13 ಡಬಲ್ ಕ್ರೋಶಗಳನ್ನ ಹಾಕ್ಕೊಳ್ಳಿ. 13 ಅಥವಾ 12 ಬರುತ್ತೆ ನೋಡಿಕೊಂಡು ಸೆಂಟರ್ಗೆ ಆ ಹೋಲ್ ಇದೆಯಲ್ಲ ಅದರ ನೇರವಾಗಿ ಬರೋವರೆಗೂ ಡಬಲ್ ಕ್ರೋಶಗಳನ್ನ ಹಾಕ್ಕೊಳ್ಳಿ. ಏನೂ ಚೇಂಜಸ್ ಇಲ್ಲ, ಡಬಲ್ ಕ್ರೋಶಗಳು ಮಾತ್ರ ಹಾಕ್ಕೊಳ್ಳೋದು. ಇಲ್ಲಿವರೆಗೂ ಹಾಕ್ಕೊಳ್ಳಿ. ಸೊ ಅಲ್ಲಿವರೆಗೂ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಚೈನ್ಗಳನ್ನ ಹಾಕ್ಕೋಬೋದು. ಇದಕ್ಕೇನು ಕೌಂಟ್ ಏನೂ ಇಲ್ಲ. ನಿಮ್ಗೆ ಎಷ್ಟು ಉದ್ದ ಬೇಕೋ ಚೈನ್ ಅಷ್ಟು ಉದ್ದ ಹಾಕ್ಕೊಳ್ಳಿ. ನಾನು ಇಷ್ಟು ಉದ್ದ ಹಾಕ್ಕೊಂಡಿದ್ದೀನಿ ನೋಡಿ. ಸೊ ಇಲ್ಲೂ ಅಷ್ಟೇ ಒಂದು ಸ್ಕಿಪ್ ಮಾಡಿ ನೆಕ್ಸ್ಟು ಚೈನ್ಗೆ ಹಾಕ್ಕೊಳ್ಳಿ. ಒಂದು ಸ್ಕಿಪ್ ಮಾಡಿ ಇಲ್ಲಿ ಹಾಕ್ಕೊಳ್ಳಿ. ಈಗ ಈ ರೌಂಡನ್ನ ಡಬಲ್ ಕ್ರೋಶ ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಮಾಡ್ಕೊಳ್ಳಿ. ಈಸಿಯಾಗಿರೋ ಎಲ್ಲ ಕ್ರೋಶ ಐಟಮ್ಸ್ನ ನಾನು ಕಲಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ ಇಲ್ಲಿ ಫೈನಲಿಗೆ ಬಂದಿದ್ದೀವಿ. ಸೊ ಇಲ್ಲೊಂದು ಡಬಲ್ ಕ್ರೋಶ ಹಾಕ್ಕೊಂಡು ಸ್ಲಿಪ್ ಸ್ಟಿಚ್ ಹಾಕಿ ಜಾಯಿನ್ ಮಾಡೋದು ತುಂಬ ಇಂಪಾರ್ಟೆಂಟ್. ಇಲ್ಲಾಂದರೆ ಲೈನ್ ಕರೆಕ್ಟಾಗಿ ಬರಲ್ಲ. ಸೊ ಇಲ್ಲಿ ಕನೆಕ್ಟ್ ಮಾಡಿಕೊಂಡು ನೋಡಿ ಈ ಥರ ಬರುತ್ತೆ. ಸೊ ಎಕ್ಸ್ಟ್ರಾ ದಾರನ ನಾವು ಕಟ್ ಮಾಡಿ ಇದನ್ನು ಸರಿಯಾಗಿ ಜಾಯಿನ್ ಮಾಡಿಕೊಂಡು ಎಕ್ಸ್ಟ್ರಾ ದಾರನ ಹೈಡ್ ಮಾಡ್ಕೊಂಬಿಡೋಣ. ಒಳಗಡೆ ಹಾಕಿ ನೋಡಿ ಈ ಥರ ಹೈಡ್ ಮಾಡ್ಕೊಳ್ಳಿ. ಒಳಗೆ ಹಾಕಿ ಮತ್ತು ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗಿಯೋಣ. ಈ ಥರ ನಿಮ್ಮದು ಏರ್ ಪ್ಯಾಡ್ ಪೌಚ್ ರೆಡಿ ಆಯಿತು. ತುಂಬ ಸಿಂಪಲ್ಲಾಗಿದೆ. ನೀವು ಆರಾಮಾಗಿ ಟ್ರೈ ಮಾಡ್ಬೋದು. ಏನಾದರೂ ಕ್ವರೀಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಪ್ಲೀಸ್. ಥ್ಯಾಂಕ್ ಯು ಫ್ರೆಂಡ್ಸ್.